ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ. ಇವತ್ತಿನ ಹಾಟ್ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಯುವರಾಜ್ ಕುಮಾರ್ ಅವ್ರದ್ದು ಸಾಂಗ್ ರಿಲೀಸ್ ನಾಳೆ ಇದೆ ಅಲ್ವಾ. ಝಲಕ್ ಥರ ಇವತ್ತು ಒಂದು ಸ್ವಲ್ಪ ಮಾತ್ರ ಬಿಟ್ಟಿದ್ದಾರೆ. ಅದೇನು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಗುರು. ನಮ್ಮ ಅಪ್ಪು ಬಾಸ್ ಡ್ಯಾನ್ಸ್ ನೋಡ್ದಂಗೆ ಆಗುತ್ತೆ ನಿಜವಾಗ್ಲೂ. ಆ ಮ್ಯೂಸಿಕ್ಕು ಚೆನ್ನಾಗಿದೆ. ಆಮೇಲೆ ಫೋಟೋಸ್ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಪ್ಪು ಬಾಸ್ನ ಮತ್ತೆ ನಮ್ಮ ಕಣ್ಣೆದುರಿಗೆ ನೋಡ್ದಂಗೆ ಆಗ್ತಾ ಇದೆ. ಇವ್ರು ಡ್ಯಾನ್ಸ್ ನೋಡಿದ್ರೆ ಆ ಸ್ಟೆಪ್ಗಳು ನೋಡ್ತಾ ಇರ್ಬೇಕು. ಇವಾಗ ಫೋಟೋಸ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಸಾಂಗ್ಸ್ ಸ್ಟೆಪ್ಗಳು ಏನು ಹಾಕಿದಾರಲ್ವಾ ನಮ್ಮ ಯುವ ಬಾಸ್ ಅವರು. ಸೊ ಅವರ ಒಂದು ಸ್ಟೆಪ್ಗಳು ಫೋಟೋಸ್ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಝಲಕ್ ಥರ ಏನಪ್ಪಾ ಅಂದರೆ ಪ್ರೋಮೋ ಬಿಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಕ್ಯೂಟ್ನೆಸ್ ನಿಜವಾಗ್ಲೂ. ಆ ಸ್ಟೆಪ್ಸ್ ಎಲ್ಲ ನೋಡ್ತಾ ಇದ್ರೆ ಆ ಕಣ್ಣು ಮುಂದೆ ನಮ್ಮ ಬಾಸ್ ಅವರೇ ನೋಡ್ದಂಗೆ ಹಿಂಗೆ ಬಂದು ಹೋದಂಗೆ ಆಗ್ಬಿಡುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಾಳೆ ಫುಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಅದು ಯಾವಾಗ ಸಾಂಗ್ ರಿಲೀಸ್ ಆಗುತ್ತೋ, ಸೊ ನಾನು ಯಾವಾಗ ನೋಡ್ತೀನೋ ಆ ಸಾಂಗ್ನ ಅಂತ ನಿಜವಾಗ್ಲೂ ತುಂಬ ಅಂದರೆ ಖುಷಿ. ಅಂದರೆ ಒಂಥರ ಝಲಕ್ ಥರ ಬಿಟ್ಟಿದ್ರಲ್ವ ಪ್ರೋಮೋನ. ನಿಜವಾಗ್ಲೂ ಅದರಲ್ಲಿ ಡ್ಯಾನ್ಸ್ ಸ್ಟೆಪ್ಗಳು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಇರೋದು. ಒಂದು 2-3 ಸೆಕೆಂಡ್ ಇರ್ಬೋದು ಅಷ್ಟೇ. ಅವ್ರು ಡ್ಯಾನ್ಸು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸಕ್ಕತ್ತಾಗಿ ಡ್ಯಾನ್ಸ್ ಹಾಕಿದ್ದಾರೆ. ಆ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಆಮೇಲೆ ಫೋಟೋಸ್ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದೊಂದೇ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಯುವ ಬಾಸ್ನ ನೋಡಿ ಅಪ್ಪು ಸರ್ನೇ ನೋಡ್ದಂಗಾಯ್ತು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೂ ಗೊತ್ತು ಸಾಂಗ್ಗೋಸ್ಕರ. ಅದರಲ್ಲಿ ನಾನು ಕೂಡ ಒಬ್ಳು ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ನಾಳೆ ಬಂದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೀನಿ. ನಾಳೆ ಬರುತ್ತೆ. ಸೊ ಸಾಂಗ್ ರಿಲೀಸ್ ಆಗುತ್ತೆ ನಮ್ಮ ಬಾಸ್ದು. ಇನ್ನು ಮುಂದೆ ಎದ್ದಾಳುತ್ತೆ ಗುರು. ಆಮೇಲೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಲೇಬೇಕು ಅಂದರೆ ಅಲ್ಲೇ ಕಾಣಿಸ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಗಾಯ್ಸ್. ಬಾಯ್.